ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 529ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮಾನನು ಸೀತೆಯನ್ನು ಲಂಕಾನಗರಿಯಲ್ಲಿದ್ದಂತಹ ಮನೆಗಳನ್ನು ಕಟ್ಟಡಗಳನ್ನು ಹುಡುಕುತ್ತಾ ರಾವಣನ ಅರಮನೆಯಲ್ಲಿ ಹುಡುಕ್ತಾನೆ. ರಾವಣನ ಪತ್ನಿಯರ ಅಲ್ಲಿ ಹುಡುಕ್ತಾನೆ. ಅಲ್ಲಿ ಎಲ್ಲಿಯೂ ಹನುಮಾನನಿಗೆ ಸೀತೆ ಕಾಣಿಸಿಕೊಳ್ಳುವುದಿಲ್ಲ. ಆವಾಗ ಬಹಳ ಖಿನ್ನತೆಗೆ ಒಳಗಾಗಿ ಒಂದು 100 ಯೋಜನೆ ಅಗಲದ ಅಥವಾ ಉದ್ದದ ಸಮುದ್ರವನ್ನು ದಾಟಿ ಇಷ್ಟೊಂದು ಶ್ರಮಪಟ್ಟೆ ಪ್ರಯತ್ನಪಟ್ಟೆ ಎಲ್ಲ ವ್ಯರ್ಥ ಆಯ್ತಲ್ಲ, ಸೀತೆ ಸಿಗಲಿಲ್ಲ. ಮತ್ತು ನಾನು ಹೇಗೆ ಮರಳಿ ಹೋಗಿ ವಾನರ ಸೇನೆಗೆ, ವಾನರ ವೀರರಿಗೆ, ರಾಮ ಮತ್ತು ಸುಗ್ರೀವರಿಗೆ ಮುಖ ತೋರಿಸೋದು, ಏನು ಅವ್ರ ಕೇಳಿದ ಪ್ರಶ್ನೆಗಳು ಏನೆಂದು ಉತ್ತರಿಸಲಿ ಅಂತ ಹೇಳಿ ಹನುಮ ಖಿನ್ನತೆಗೆ ಒಳಗಾಗಿ ದುಃಖಿಸುತ್ತಾ ಕೂಡ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು, ಮೋಡದಲ್ಲಿ ಮಿಂಚಿನಂತೆ ಹನುಮ ಹಾರಿದ ಪುಷ್ಪಕ ಆವರಣದಿ ಕೋಟೆ ಗೋಡೆಯತ್ತ. ಅಲ್ಲಿದ್ದು ಏನು ಮಾಡಿಬಿಟ್ಟ, ಮೋಡದಲ್ಲಿ ಮಿಂಚಿನಂತೆ, ಮೋಡದಾಗ ಮಿಂಚು ಯಾವ ಒಂದು ವೇಗದಲ್ಲಿ ಹೋಗ್ತಿರಲ್ಲ ಅದೇ ವೇಗದಲ್ಲಿ ಹನುಮ ಒಂದು, ಅಂದರೆ ಅಲ್ಲಿ ಕೋಟೆ ಗೋಡೆ ನಿಂತಲ್ಲ, ಒಂದು ಆವರಣದಿಂದ ಮತ್ತೊಂದು ಆವರಣಕ್ಕೆ ಕೋಟೆ ಗೋಡೆಗೆ ಜಿಗಿತಾ ಹೋಗ್ತಾನೆ. ರಾವಣ ಅಂತಃಪುರದಿಂದ ಬಹು ದೂರ ಸಾಗಿದ ಹನುಮ ಜನಕಪುತ್ರಿ ಸೀತೆ ಸಿಗದೆ ನುಡಿದ ಹನುಮ. ರಾವಣ ಅರಮನೆಯಿಂದ ಆವರಣದಿಂದ ಜಿಗಿಯುತ್ತಾ, ಕೋಟೆಗಳನ್ನು ಜಿಗಿಯುತ್ತಾ ಬಹಳ ದೂರ ಹೋಗಿಬಿಡ್ತಾನೆ. ದೂರ ಸೈಡ್ ಅಂದರೆ ಅರಮನೆಯಿಂದ ಬಹಳ ದೂರ ತನಕ ಮತ್ತು ಸೀತೆಯನ್ನು ಹುಡುಕುತ್ತಾ ಮುಂದೆ ಸಾಗ್ತಾನೆ. ಹೀಗೆ ಸೀತೆಯನ್ನು ಹುಡುಕುತ್ತಾ ಮುಂದೆ ಸಾಗುತ್ತಾ ಹನುಮ ತನ್ನಲ್ಲೇ ಹೀಗೆ ಅಂದ್ಕೊಳ್ತಾನೆ, ರಾಮನ ಮೆಚ್ಚುಗೆಗಾಗಿ ಲಂಕಾನಗರ ಸುತ್ತಿದೆ, ವೈದೇಹಿ ಪುತ್ರಿ ಸೀತೆ ಕಾಣಲಿಲ್ಲ ನನಗೆ. ರಾಮನನ್ನು ಮೆಚ್ಚಿಸುವ ಸಲುವಾಗಿ, ರಾಮನಿಗೆ ಕೊಟ್ಟ ವಚನದಂತೆ ನಾವೆಲ್ಲ ಬಂದೆ ಲಂಕಾನಗರಕ್ಕೆ. ಇಡೀ ಲಂಕಾನಗರನ್ನು ಹಲವಾರು ಸಲ ಸುತ್ತಿದೆ, ಸಂಧಿಗೊಂದಿಗಳಲ್ಲಿ ಹುಡುಕಿದೆ. ವೈದೇಹಿ ಪುತ್ರಿ ಜನಕರಾಜನ ಪುತ್ರಿ ಸೀತೆ ನನಗೆಲ್ಲೂ ಕಾಣಲಿಲ್ಲ ಅಂತ ಅಂತಾನೆ. ಹೊಂಡ, ಸರೋವರ, ಝರಿ, ಅರಣ್ಯ, ಬೆಟ್ಟ, ಪರ್ವತ ಎಲ್ಲವನ್ನು ಸುತ್ತಿದೆ, ಸೀತೆ ಕಾಣಲಿಲ್ಲ. ಬರೇ ಕಟ್ಟಡಗಳು ಅಷ್ಟೇ ಅಲ್ಲ, ಹೊಂಡಗಳ ನೀರಿನ ಹೊಂಡ, ದೊಡ್ಡ ದೊಡ್ಡ ಹೊಂಡಗಳು ಇವೆ, ಅಲ್ಲಿ ಅವು ನೋಡಿದೆ ನಾನು. ಸರೋವರ ನೋಡಿದೆ, ಸರೋವರದ ಪ್ರದೇಶಗಳನ್ನು ನೋಡಿದೆ, ಹೊಂಡದ ಪ್ರದೇಶಗಳನ್ನು ನೋಡಿದೆ, ಝರಿ ನೋಡಿದೆ, ಅರಣ್ಯ ಬೆಟ್ಟಗಳನ್ನೆಲ್ಲ ಅಲ್ದಾಡಿ ನೋಡಿದೆ, ಪರ್ವತಗಳನ್ನು ಸುತ್ತಾಕಿದೆ. ಎಲ್ಲಿಯೂ ನನಗೆ ಅವಳು ಸಿಗಲಿಲ್ಲ. ಸೀತೆ ಇಹಳು ರಾವಣ ಅಂತಃಪುರದಲ್ಲೆಂದು ಸಂಪತ್ತಿ ಹೇಳಿದ್ದ, ಆದರೆ ಕಾಣಲಿಲ್ಲ ನನಗೆ ಸೀತೆ ರಾವಣನ ಅಂತಃಪುರದಲ್ಲಿ. ಸಂಪತ್ತಿ ಗರುಡನ ಅನ್ನ. ಇಲ್ಲಿ ಲಂಕಾಪುರದಲ್ಲಿ ಸೀತೆ ಸುಳುವನ್ನು ಸಂಪತ್ತಿ ಕೊಟ್ಟಿರ್ತಾನೆ. ಅವನು ಹೇಳಿರ್ತಾನೆ, ನಾನು ಇಲ್ಲೇ ಕೂತ್ಕೊಂಡು ಆಕೆ ರಾವಣನ ಅರಮನೆಯಲ್ಲಿ ಇದ್ದದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳಿರ್ತಾಳೆ. ಮತ್ತು ಆ ಪ್ರಕಾರ ನಾನು ರಾವಣ ಅರಮನೆಯನ್ನು ಸುತ್ತಾಡಿ ಎಲ್ಲ ನೋಡಿದೆ, ಆದರೂ ಸೀತೆ ನನಗೆ ರಾವಣನ ಅರಮನೆಯಲ್ಲಿ ಕಾಣಿಸಲಿಲ್ಲ. ಸುಖವಾಗಿ ಹೇಳೆ ಜನಕಪುತ್ರಿ ಸೀತೆ ಆ ದುಷ್ಟ ರಾವಣನೊಂದಿಗೆ. ಮತ್ತೊಂದು ಸಲ ವಿಚಾರ ಬರ್ತದೆ ಅವಂಗೆ. ಇನ್ನು ರಾವಣಂತ ಅಪಹರಿಸ್ಕೊಂಡು ಬಂದ ನೋಡಿದ್ದವು ಎಲ್ಲ ಅಸಹಾಯಕ ಸ್ತ್ರೀಯರನ್ನು. ಎಂತೆಂಥವ್ರಿದ್ರು, ರಾಜನ ಮಕ್ಕಳಿದ್ರು, ಋಷಿಗಳ ಮಕ್ಕಳಿದ್ರು, ಹೆಂಡಂದಿರಿದ್ರು. ಅವರಿಗೆಲ್ಲರೂ ಇನ್ನು ರಾವಣನಿಂದ ತಮ್ಮ ಗಂಡ, ತಂದೆ, ಅಣ್ಣ ಇವರಿಗೆ ಬಿಡಿಸ್ಕೊಳಕ್ಕಾಗೋದಿಲ್ಲ. ರಾವಣ ಸೋಲಿಸಿ ಒಯ್ಯಬೇಕಲ್ಲ, ಅದು ಸಾಧ್ಯ ಇಲ್ಲ ಅಂದ್ಕೊಂಡು ಅವರೆಲ್ಲ ಏನು ಮಾಡಿಬಿಟ್ಟಿದ್ರು, ಒಲ್ಲದ ಮನಸ್ಸಿನಿಂದ ರಾವಣನೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ಬಿಟ್ಟಿದ್ರು. ಅದೇ ರೀತಿ ಸೀತೆಯೂ ಕೂಡ ಅವಳು ಇದೇ ರೀತಿ ತಿಳ್ಕೊಂಡು, ಉಳಿದ ಏನು ರಾಣಿಯರು ತಿಳ್ಕೊಂಡಾರಲ್ಲ, ಅವ್ರು ಯಾರು ಸಂಪರ್ಕ ಬಂದು ಹೇಳ್ತಾರಲ್ಲ, ಅವನ್ನೆಲ್ಲ ಇದು ಕಠಿಣ ಐತಿ ಇಲ್ಲಿಂದ ಹೋಗೋದು ಅಂತ ತಿಳ್ಕೊಂಡಾಗ ಅವಕ್ಕೂ ಅಸಹಾಯಕದಿಂದ
ರಾವಣ ಹೇಳಿದಂತೆ ಕೇಳಿಕೊಂಡು ಸುಖವಾಗಿದ್ದಾಳೇನು ಅಂತ ಒಂದು ಕ್ಷಣ ಈ ಆಲೋಚನೆ ಅವನಲ್ಲಿ ಬರ್ತಿದೆ. ಕದ್ದು ಸೀತೆ ರಾಮನಿಗೆ ಹೆದರಿ ಓಡುವಾಗ ರಾವಣ ಮಧ್ಯ ಮಾರ್ಗದಲ್ಲಿ ಜಾರಿ ಬಿದ್ದಳೆ ಸೀತೆ. ಇನ್ನೊಂದು ಸಂಶಯ ಮಾಡ್ತಾನೆ. ಇವ ರಾಮ ಮತ್ತು ಲಕ್ಷ್ಮಣ ಒಂದು ಕಡೆ ಓಡಕ್ಕೆ ಹಚ್ಚಿ ಸೀತೆಯನ್ನು ಅಪಹರಿಸ್ಕೊಂಡು ಬಂದಾನ, ಕದ್ದುಕೊಂಡು ಬಂದಾನ. ಅವರಿಲ್ಲದ ಅವರ ಅನುಪಸ್ಥಿತಿಯಲ್ಲಿ ಈಕೆನ ಕದ್ಕೊಂಡು ಬಂದಾನ. ಬರು ಕಾಲಕ್ಕೆ ಮತ್ತು ಇಬ್ಬರು ನೋಡೋದು ಕೊಸರಾಟ ಆಗಿರ್ತದೆ. ಎಲ್ಲೇ ಬರು ಹೇಳಿದಾಗ ಪುಷ್ಪಕ ವಿಮಾನದಿಂದ ಜಾರಿ ಸೀತೆ ಕೆಳಗೆ ಬಿದ್ದಳ ಅಂತ ಮತ್ತೊಂದು ಸಲ ಈ ವಿಚಾರ ಮಾಡ್ತಾನೆ. ಮೊದಲೇ ವಿಚಾರ ಏನು ಮಾಡ್ತಾನೆ, ಅವಳು ಕೂಡ ಅಸಹಾಯಕತೆಯ ಅರ್ಥ ಮಾಡಿಕೊಂಡು ರಾವಣನೊಂದಿಗೆ ಹೊಂದಾಣಿಕೆ ಮಾಡೋಕ್ಕೆ ಸುಖವಾಗಿರ್ಬೋದೇನೋ ಅಂತ ಒಂದು ಸಲ ಮಾಡ್ತಾನೆ. ಮದುವೆ ಕ್ಷಣಕ್ಕೆ ಮತ್ತೊಂದು ಸಲ ಮಾಡ್ತಾನೆ, ಇಲ್ಲ ಸೀತೆಯನ್ನು ಅಪಹರಿಸ್ಕೊಂಡು ಬರೋ ಕಾಲಕ್ಕೆ ಸೀತೆ ಮ್ಯಾಗಿಂದ ಕೆಳಗೆ ಯಾರು ಬಿದ್ದಾಳೇನೋ ಅಂತ ಅನ್ನಿಸ್ತದೆ. ಇಲ್ಲವೇ ಸಿದ್ಧರು ಸೀತೆ ಹೃದಯ ಕದ್ದು ಮುಳುಗಿಸಬಹುದು ಸಮುದ್ರದಲ್ಲಿ. ಸಮುದ್ರದಲ್ಲಿ ಸಿದ್ಧರಿದ್ರಂತ ಹೇಳಿರಲ್ಲ, ಅವರೆಲ್ಲನೂ ಸೀತೆ ಹೃದಯ ಕದ್ದು ಸೀತೆಯನ್ನು ತಮ್ಮ ಆಕರ್ಷಣೆಗೆ ಒಳಪಡಿಸಿಕೊಂಡು ಹಿಪ್ನೋಟೈಸ್ ಮಾಡಿ ಸೀತೆಯನ್ನು ಅವರು ಈ ಸಮುದ್ರದಲ್ಲಿ ಮುಳುಗಿಸಿರಬಹುದು, ಸಮುದ್ರ ದಾಟೋ ಕಾಲಕ್ಕೆ ನಡುವಣ ಮುಳುಗಿಸಿರಬಹುದು ಆಕೆನಂತ ಒಂದು ಸಲ ಮತ್ತೊಂದು ವಿಚಾರ ಮಾಡ್ತಾನೆ. ಪ್ರಾಣತ್ಯಾಗ ಮಾಡಿರಬೇಕು ವಿಶಾಲಾಕ್ಷಿ ಸೀತೆ, ರಾವಣನ ರಭಸ ಮತ್ತು ಹಿಂಸೆ ತಾಳಲಾರದೆ. ಈ ರಾವಣನ ದರ್ಪ ಮತ್ತು ಹಿಂಸೆ ತಾಳಲಾರದೆ ಅಕ್ಕೆ ಏನು ಮಾಡಿರ್ಬೋದು, ಪ್ರಾಣತ್ಯಾಗ ಮಾಡಿರ್ಬೋದು, ಸೂಸೈಡ್ ಮಾಡ್ಕೊಂಡಿರ್ಬೇಕು, ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕಂತ ಮತ್ತೊಂದು ಕ್ಷಣ ವಿಚಾರ ಮಾಡ್ತಾನೆ. ಹಾರಿ ಹೋಗುವಾಗ ಸಮುದ್ರದ ಮೇಲೆ ಪ್ರಾಣ ಕೊಟ್ಟಿರಬೇಕು ಹಾರಿ ಸಮುದ್ರಕ್ಕೆ ಸೀತೆ. ಹೆಂಗನೋ ರಾವಣ ತನ್ನ ಪುಷ್ಪ ವಿಮಾನದ ಮೂಲಕ ಸೀತೆಯನ್ನು ಕದ್ದು ಒಯ್ಯುವ ಕಾಲಕ್ಕೆ ಸಮುದ್ರ ದಾಟಬೇಕಾಗ್ತದೆ. ಸಮುದ್ರ ದಾಟು ಹೇಳಿದಾಗ ಆಕೆ ಸೀತೆನ ಸಮುದ್ರಕ್ಕೆ ಹಾರಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರಬೇಕು ಅಂತ ಒಂದು ಸಲ ಅಂತಾನೆ. ತನ್ನ ಶೀಲ ಕಾಪಾಡಿಕೊಂಡು ಸೀತೆಯನ್ನು ಭಕ್ಷಿಸಿರಬೇಕು ಕ್ರೂರ ರಾವಣ. ಸೀತೆ ತನ್ನ ಶೀಲವನ್ನು ಕಾಪಾಡಿಕೊಂಡಿರಬೇಕು ಅಂದರೆ ರಾವಣನಿಗೆ ಸಹಕಾರ ಕೊಡದೇ ಇದ್ದುದರಿಂದ ಕ್ರೂರ ರಾವಣ ಸೀತೆಯನ್ನು ತಿಂದಿರಬೇಕು. ಇಲ್ಲಿ ನೋಡಿ ಅರಣ್ಯಕಾಂಡದಲ್ಲಿ ತಮಗೆ ಹೇಳ್ತಾನೆ, ರಾವಣ ಹೇಳ್ತಾನೆ, ಈಗ ಒಂದು ಗಡುವು ಕೊಡ್ತಾನೆ, ಈ 2 ಮಾಸ ಮುಗಿಗೂಡ್ದ ನೀವು ಒಂದು ವೇಳೆ ನಿನ್ನಷ್ಟಕ್ಕೆ ನೀನೇ ಮದುಮಗಳಾಗಿ ನನ್ನ ಹತ್ರ ಬಂದರೆ ಸರಿ, ಇಲ್ಲಂದ್ರೆ ನಿನ್ನ ಕೊಂದ ಅಡುಗೆ ಮನೆಯಾಗ ಆಹಾರ ಪದಾರ್ಥ ಮಾಡಿ ತಿಂತೇನೆ, ಫಲಹಾರ ಮುಂಜಾನೆ ಒಂದು ನಾಷ್ಟ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿರ್ತಾನೆ. ಇಲ್ಲಿ ಹನುಮ ಕೂಡ ಅದನ್ನ ಹೇಳ್ತಾನೆ. ಸೀತೆ ಅವನಿಗೆ ಸಹಕಾರ ಕೊಡದೇ ಇದ್ದುದರಿಂದ ಸೀತೆ ತನ್ನ ಶೀಲ ಕಾಪಾಡಿಕೊಳ್ಳುವುದಕ್ಕಾಗಿ, ಪತಿವ್ರತ ಧರ್ಮ ಕಾಪಾಡಿಕೊಳ್ಳುವುದಕ್ಕಾಗಿ ಆಕೆ ರಾವಣನಿಗೆ ಸಹಕಾರ ಕೊಡದೇ ಇರುವುದರಿಂದ ರಾವಣ ಕೋಪದಲ್ಲಿ ಆಕೆಯನ್ನು ಭಕ್ಷಿಸಿರಬಹುದು ಅಂತ ವಿಚಾರ ಮಾಡ್ತಾನೆ, ಆಲೋಚಿಸ್ತಾನೆ. ಇಲ್ಲವೇ ರಾವಣನ ಕ್ರೂರ ರಾಕ್ಷಸ ಪತ್ನಿಯರು ಭಕ್ಷಿಸಿರಬೇಕು. ಅವನ ಪತ್ನಿಯರಾಗೂ ಮತ್ತು ಕ್ರೂರ ರಾಕ್ಷಸಿಯರು ಇದರಲ್ಲಿ. ಇನ್ನು ಈಕೆಯನ್ನು ತಗೊಂಡು ಬಂದ ನಂತರ ಇನ್ನು ರಾವಣ ಏನಾಗ್ತದೆ, ಪ್ರೀತಿ ಸೀತೆ ಕಡೆ ಹೋಗಿಬಿಡ್ತದೆ. ಅವ ಪದೇ ಪದೇ ಸೀತೆಗೆ ಹೇಳ್ತಿರ್ತಾನೆ, ನಿನ್ನ ನಾನು ಧರ್ಮಪತ್ನಿಯನ್ನು ಮಾಡ್ತಾರೆ, ಪಟ್ಟದ ರಾಣಿಯನ್ನಾಗಿ ಮಾಡ್ತೀನಿ, ಎಲ್ಲ ಸಂಪತ್ತು ಕೊಡ್ತೀನಿ ಅಂತ ಆಕೆ ಹೇಳ್ತಾನೆ. ಮನಸ್ಸೋಲಿಸಲಿಕ್ಕೆ ಪ್ರಯತ್ನ ಮಾಡಿರ್ತಾನೆ. ರಾವಣ ಸ್ವಭಾವರಿಗೆಲ್ಲ ಗೊತ್ತಿರ್ತಿದೆ. ಸೀತೆ ಒಂದು ಸೌಂದರ್ಯಕ್ಕೆ ಮನಸೋತಂಥ ಈ ರಾವಣ ನಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡ್ಯಾನ. ಈ ಒಂದು ಭಯದಿಂದ ಅವರೇನು ಮಾಡ್ಬೋದು, ಸೀತೆಯನ್ನು ಭಕ್ಷಿಸಿರಬಹುದು ಅಂತ ಹೇಳ್ತಾರೆ. ಮುಗ್ಧ ಕೋಮಲ ಸೀತೆಯನ್ನು ಪ್ರಾಣ ಬಿಟ್ಟಿರಬೇಕು ರಾಮನ ಧ್ಯಾನದಲ್ಲಿ. ಪದ್ಮಾಕ್ಷಿ ಚಂದ್ರಮುಖಿ ಮುಗ್ಧ ಸೀತೆಯ ದುಃಖದಿಂದ. ನೋಡಿ ಸೀತೆಯನ್ನು ಅಕ್ಕಿ ಹೆಂಗಂದ್ರೆ ಪದ್ಮಾಕ್ಷಿ ಕಮಲನ ಕನ್ನದವಳೆ, ಚಂದ್ರಮುಖಿಯಾಗಿದ್ದರು, ಮುಗ್ಧ. ಈ ಸೀತೆ ರಾಮನ ಧ್ಯಾನದಲ್ಲಿ ರಾಮನಿಂದ ದೂರ ಬಂದುಬಿಟ್ಟಳಕ್ಕೆ. ಆಕೆನ ಏನು ಮಾಡಿಬಿಟ್ರು, ರಾಮನಿಂದ ಬೇರ್ಪಡಿಸಿಬಿಟ್ಟ ರಾವಣ. ಅದಕ್ಕೆ ತನ್ನ ಗಂಡನ ಸ್ಮರಣೆಯಲ್ಲಿಯೇ ಧ್ಯಾನದಲ್ಲಿಯೇ ಆಕೆ ಏನು ಮಾಡಬೇಕು, ಪ್ರಾಣವನ್ನು ಬಿಟ್ಟಿರಬೇಕು ಅಂಥೇಳಿ ಹನುಮಾನ ಆಲೋಚನೆ ಮಾಡ್ತಾನೆ. ದೇಹ ಬಿಟ್ಟಿರಬೇಕು ಮುಗ್ಧ ಸೀತೆ, ಓ ರಾಮ, ಓ ಲಕ್ಷ್ಮಣ, ಓ ಅಯೋಧ್ಯೆ ಅರಚ್ಯುತ. ಮುಂದೆ ಅದೇ ಪ್ರಕಾರವಾಗಿ ಆಕೆ ಪ್ರಾಣ ತ್ಯಾಗ ಮಾಡೋ ಕಾಲಕ್ಕೆ ಮುಗ್ಧ ಸೀತೆ ರಾಮನ ನೆನೆಸ್ಕೊಂಡಿರಬೇಕು, ಲಕ್ಷ್ಮಣ ನೆನೆಸಿಕೊಂಡಿರಬೇಕು, ಅಯೋಧ್ಯವನ್ನು ನೆನೆಸ್ಕೊಂಡಿರಬೇಕು, ಕೂಗಿರಬೇಕು, ಸಹಾಯಕ್ಕಾಗಿ ಗೋಳಾಡಿರಬೇಕು, ಹತ್ತಿರಬೇಕು ಅಂತ ಊಹಿಸ್ಕೊಳ್ತಾನೆ ಅಥವಾ ಆಲೋಚನೆ ಮಾಡ್ತಾನೆ. ಜೀವಂತವಿದ್ದಿದ್ದರೆ ಸೀತೆ ರಾವಣ ಅಂತಃಪುರದಲ್ಲಿ ಪಂಜರದ ಶಾರೀಕದಂತೆ ಅರುಚುತ್ತಿದ್ದಳು.
ಪಂಜರದ ಶಾರೀಕ ಅಂದ್ರೆ ಮೈನಾ ಪಕ್ಷಿ, ಹೆಣ್ಣು ಗಿಳಿ. ಒಂದು ವೇಳೆ ಸೀತೆ ರಾವಣನ ಅರಮನೆಯಲ್ಲಿ ಬಂಧಿತವಾಗಿದ್ದರೆ, ಯಾವ ರೀತಿ ನಾವು ಹೆಣ್ಣು ಗಿಳಿಗಳನ್ನ ಪಂಜರದ ಇಟ್ಕೊಂಡು ಮನೆಯಾಗ ಇಟ್ಟಿರ್ತೀವಲ್ಲ ನಮ್ಮ ಆನಂದಕ್ಕಾಗಿ, ಅವುಗಳ ಸ್ವಾತಂತ್ರ್ಯವನ್ನು ಅಪಹರಣ ಮಾಡಿರ್ತೇವೆ. ನಮಗೆ ಆನಂದ ಕೊಡುತ್ತೆ, ಅದನ್ನು ನೋಡೋಕೆ ಆನಂದ ಅನ್ನಿಸ್ತದೆ, ಅವತ್ರದ್ದೆಲ್ಲ ಆಟ ಒದರುದೆಲ್ಲ ನಮಗೆ ಚೆಂದ ಅನ್ನಿಸ್ತದೆ. ಆದರೆ ಅವಕ್ಕೆ ಅನಿಸೋದು, ಪಂಜರದ ಗಿಳಿಗೆ ಏನಿರ್ತದೆ, ಸ್ವಚ್ಛಂದವಾಗಿ ಹಾರಾಡೋ, ಗಿಡದಿಂದ ಗಿಡಕ್ಕೆ ಹಾರಾಡೋ, ಬೇರೆ ಬೇರೆ ಹಣ್ಣುಗಳನ್ನು ತಿಂದು ಬದುಕಿರುವಂಥ ನನ್ನ ಬದುಕು ಇವತ್ತೇನಾಗಿದೆ, ಈ ಬಂಧನಲ್ಲಿ ಇವು ಹಾಕಿದ್ದನ್ನು ತಿನ್ನಬೇಕು, ಇಲ್ಲೇ ಪಕ್ಷಿಗೆ ಹಾರಾಕಬೇಕಂದ್ರೆ ಅದು ಜಾಗ ಇರುವುದಿಲ್ಲ. ಹಿಂಗೆ ಬಂಧನದಾಗ ಈ ರೀತಿಯಾಗಿ ಒಂದು ವೇಳೆ ರಾವಣ ಸೀತೆಯನ್ನು ಬಂಧಿಸಿಟ್ಟಿದ್ರೆ ಅವಳೇನು ಸುಮ್ಮನೆ ಕೊಂಡುವುದಿಲ್ಲ. ಬಂಧಿಸಿಟ್ಟ ಗಿಳಿ ಸುಮ್ಮನೆ ಇರೋದಿಲ್ಲ, ಪಂಜರದ ಗಿಳಿ ಯಾವಾಗಲೂ ಒದರ್ತಾ ಇರ್ತದೆ. ಹಾಗೆ ಆಕೆ ಏನು ಮಾಡ್ತಿದ್ರು, ಶಾರೀಕ್ ಅಂದ್ರೆ ಪಂಜರದ ಗಿಳಿಯಂತೆ, ಹೆಣ್ಣು ಗಿಳಿಯಂತೆ ಆಕೆ ಅರ್ಚುತ್ತಿದ್ದಳು ಅಂತ ಹೇಳ್ತಾನೆ. ಬಳುಕುವ ನಡ ನೈದಿಲಾಕ್ಷಿ, ಸಪೂರ ನಡ ಇರ್ತದೆ, ಆಕಿದು ಬಳುಕುವ ನಡ, ಸುಂದರ ಇರ್ತಾಳ. ನೈದಿಲಾಕ್ಷಿ, ಕಮಲದಂಥ ಹೂಗಳಿರ್ತಾವ. ಜನಕ ಪುತ್ರಿ, ರಾಮನ ಪತ್ನಿ ರಾವಣನಿಗೆ ಸೆರೆಯಾದಳೆ. ಮತ್ತಿಲ್ಲಿ ಊಹಿಸ್ಕೊಳ್ತಾನೆ, ಇಂಥ ಒಂದು ಉತ್ತಮ ಸಂಸ್ಕಾರದಿಂದ ಬಂದಂಥ ಹೆಣ್ಣು ಸೀತೆ. ಜನಕ ರಾಜ್ಯದಲ್ಲಿ ಜನಕ ರಾಜಮಣಿತಂದು ಉತ್ತಮ ಸಂಸ್ಕಾರದದು. ಅಯೋಧ್ಯೆಯಲ್ಲಿ ದಶರಥನ ಮನೆತನ ಸಂಸ್ಕಾರದ್ದು. ಈ ಒಳ್ಳೆಯ ಸಂಸ್ಕಾರ, ಈ ಒಳ್ಳೆಯ ಕುಲದಲ್ಲಿ, ಒಳ್ಳೆಯ ಮನೆತನದಲ್ಲಿ ಹುಟ್ಟಿದಂಥ ಹೆಣ್ಣು ರಾವಣನಿಗೆ ಸೆರೆಯಾದಳೆ. ರಾವಣ ಹೇಳಿದಂಗೆ ಕೇಳಾಕತ್ತಳ, ಅವನಿಗೆ ಸಬ್ಮಿಟ್ ಆದಳ ಅಂತ ಮತ್ತೊಂದು ಕ್ಷಣ ವಿಚಾರ ಮಾಡ್ತಾನೆ. ರಾಮನ ಪ್ರಿಯ ಸೀತೆ ಕಳೆದ ಸತ್ತು ಹೋದ ಕಾಣೆಯಾದ ಸುದ್ದಿ ರಾಮನಿಗೆ ಅಪ್ರಿಯ. ಒಂದು ವೇಳೆ ರಾಮನ ಪ್ರಿಯ ಸೀತೆ, ಮೊದಲೇ ಇದೆ, ರಾಮನಲ್ಲಿ ಸೀತೆ, ಸೀತೆಯಲ್ಲಿ ರಾಮ ಸ್ಥಾಪನೆಗೊಂಡಿದ್ದರು. ಎರಡು ಶರೀರಗಳು ಒಂದು ಆತ್ಮ ಆಗಿದ್ದರು. ಪರಸ್ಪರರನ್ನು ಅಷ್ಟೊಂದು ಪ್ರೀತಿಸುತ್ತಿದ್ದರು ರಾಮ ಮತ್ತು ಸೀತೆ. ತಾನು ಪ್ರೀತಿಸಿದಂಥ, ಮನಸಾರೆ ಪ್ರೀತಿಸಿದಂಥ, ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಂಡಂಥ ಸೀತೆ ಕಳೆದು ಹೋಗ್ಯಾಳ, ಸತ್ತು ಹೋಗ್ಯಾಳ. ಕಾಣೆಯಾಗದ ಸುದ್ದಿ ಒಂದು ವೇಳೆ ನಾನು ಅವನಿಗೆ ಹೇಳಿದ್ದಂದ್ರೆ ಅದು ಆ ಸುದ್ದಿ ಅವನಿಗೆ ಅಪ್ರಿಯವಾದದ್ದು. ಸೀತೆ ಬಗ್ಗೆ, ಸೀತೆಗೆ ಕಳವಾದ ಬಗ್ಗೆ, ಸೀತೆ ಇಲ್ಲದ ಬಗ್ಗೆ ಯಾವುದೇ ಸುದ್ದಿ ಹೇಳಿದರೆ ಆ ಸುದ್ದಿ ರಾಮನಿಗೆ ದುಃಖವನ್ನುಂಟು ಮಾಡ್ತಿದೆ. ಅದು ಅಪ್ರಿಯ ಸುದ್ದಿಯಾಗಿದೆ ಅಂಥೇಳಿ ಹನುಮ ಅಂದ್ಕೊಳ್ತಾನೆ. ಇದೇ ರೀತಿಯಾಗಿ ಮತ್ತು ಈ ಮಹರ್ಷಿ ವಾಲ್ಮೀಕಿಯವರು ಹನುಮನ ಮುಖಾಂತರ ಈ ಕಾವ್ಯದಲ್ಲಿ ಏನೇನು ಓದುಗರಿಗೆ, ಕೇಳುಗರಿಗೆ ಕಾವ್ಯ ಸಂಪತ್ತನ್ನು ನೀಡ್ತಾನೆ, ವಿಚಾರಗಳನ್ನು ಹಂಚಿಕೊಳ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುವೆ. ಧನ್ಯವಾದಗಳು.